ಮುಂಡಗೋಡ್ ಕಾತೂರು ವಲಯದ ಓರಲಗಿ ಗ್ರಾಮದ ವ್ಯಾಪ್ತಿಯ ಮಾಲ್ತೇಶ್ ಗೋಂದಿ ಎನ್ನುವವರ ಗದ್ದೆಯಲ್ಲಿರುವ ಪೈಪ್ನಲ್ಲಿ ಸಿಲುಕಿಕೊಂಡು ಒದ್ದಾಡುತ್ತಿದ್ದ ನಾಗರಹಾವನ್ನ ಅರಣ್ಯ ಸಿಬ್ಬಂದಿ ಮುತ್ತುರಾಜ್ ಹಳ್ಳಿಯವರು ಸುರಕ್ಷಿತವಾಗಿ ಹಿಡಿದು ರಕ್ಷಣೆ ಮಾಡಿದ್ದಾರೆ. ಮಾಲ್ತೇಶ್ ಗೋಂದಿಯವರು ಗದ್ದೆಗಳಿಗೆ ಬೋರ್ವೆಲ್ನಿಂದ ಪೈಪ್ ಮೂಲಕ ನೀರು ಹಾಯಿಸುತ್ತಾರೆ. ಈ ಪೈಪ್ನಲ್ಲಿ ನಾಗರಹಾವು ಸಿಲುಕಿಕೊಂಡು ಒದ್ದಾಡುತ್ತಿತ್ತು. ಮಾಹಿತಿ ತಿಳಿದು ಹುಡೇಲಕೊಪ್ಪದ ವನಪಾಲಕ ಮುತ್ತುರಾಜ್ ಹಳ್ಳಿಯವರು ಹಾವನ್ನ ಸುರಕ್ಷಿತವಾಗಿ ಪೈಪ್ನಿಂದ ಹೊರತೆಗೆದಿದ್ದಾರೆ. ಗಾಯಗೊಂಡಿದ್ದ ನಾಗರಹಾವನ್ನ ಆರೈಕೆ ಮಾಡಿ ಅರಣ್ಯಕ್ಕೆ ಬಿಟ್ಟರು. ಸಿಬ್ಬಂದಿಗಳಾದ ಮಂಜುನಾಥ್ ಕೆವಿ ಮಾನ್ಸೂರ್ ಇದ್ದರು. ಗೋಕರ್ಣ ಬಂಕಿಕೊಡ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ನಡೆಯಲಿದ್ದು, ಸಾರ್ವಜನಿಕರು ಇದರ ಪ್ರಯೋಜನ ಪಡೆದುಕೊಳ್ಳುವಂತೆ ಜನಪರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಪ್ರೊಫೆಸರ್ ಎಂಜಿ ಭಟ್ ಹೇಳಿದ್ದಾರೆ. ಈ ಕುರಿತು ಗುರುವಾರ ಸಂಜೆ ವಿನಾಯಕ ಕ್ಲಿನಿಕ್ನಲ್ಲಿ ಮಾಹಿತಿ ಪತ್ರ ಬಿಡುಗಡೆಗೊಳಿಸಿ ನಂತರ ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿ ಸೂರತ್ಕಲ್ನ ಶ್ರೀನಿವಾಸ ಆಸ್ಪತ್ರೆಯ ಖ್ಯಾತ ವೈದ್ಯ ಸುಬ್ರಹ್ಮಣ್ಯಂ ಶಿಬಿರ ನಡೆಸಿಕೊಡಲಿದ್ದಾರೆ ಎಂದರು. ಇತ್ತೀಚೆಗೆ ಹೃದಯ ರೋಗದ ಕಾಯಿಲೆಯಿಂದ ಬಳಲುವವರು ಹೆಚ್ಚಾಗಿರುವುದರಿಂದ ಜನರ ಅನುಕೂಲಕ್ಕಾಗಿ ಈ ಶಿಬಿರ ಆಯೋಜಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಶ್ರೀನಿವಾಸ್ ಆಸ್ಪತ್ರೆ ಮುಖ ಸೂರತ್ಕಲ್ ಇದರ ಡಾಕ್ಟರ್ ಆದಂತಹ ಸುಬ್ರಹ್ಮಣ್ಯಂ ಅವರು ನಮ್ಮ ಗೋಕರ್ಣದಲ್ಲಿ ಉಚಿತವಾದಂತಹ ಹೃದಯದ ತಪಾಸಣಾ ಶಿಬಿರವನ್ನು ಆಯೋಜನೆ ಮಾಡಲಿದ್ದಾರೆ. ಈ ಒಂದು ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಈ ಒಂದು ಶಿಬಿರಕ್ಕೆ ಈ ಒಂದು ಗೋಕರ್ಣ ಭಾಗದ ಸುತ್ತಮುತ್ತ ಇರುವಂತಹ ಎಲ್ಲಾ ಜನರು ಈಗಾಗಲೇ ಇವತ್ತಿನ ದಿವಸದಲ್ಲಿ ಹೃದಯದ ರೋಗದ ಬಗ್ಗೆ ಬಹಳಷ್ಟು ಗೊಂದಲ ಇದೆ. ಯಾಕಂದ್ರೆ 21 ವರ್ಷ 30 ವರ್ಷ 25 ವರ್ಷ ಹುಡುಗರೆಲ್ಲ ಅನೇಕ ಕಡೆ ಹಾರ್ಟ್ ಅಟ್ಯಾಕ್ ಅಂತ ಕರಿತೀವಿ, ಅದರಿಂದ ಸಾಯ್ತಾ ಇದ್ದಾರೆ. ಇಂತಹ ಒಂದು ಅವಕಾಶವನ್ನ ಇಲ್ಲಿಯ ಜನರು ಸದುಪಯೋಗ ಪಡಿಸಬೇಕು ಅಂತ ಕೇಳ್ಕೊತೇನೆ. ಪತ್ರಿಕಾಗೋಷ್ಠಿಯಲ್ಲಿ ಯೋಗಕ್ಷೇಮ ವಿಭಾಗದ ಸತೀಶ್ ಭಟ್, ಜನಪರ ವೇದಿಕೆಯ ಜಿಲ್ಲಾಧ್ಯಕ್ಷ ಹೇಮಂತ್ ಕುಮಾರ್ ಗಾಂವ್ಕರ್, ಲಯನ್ಸ್ ಕ್ಲಬ್ನ ಸಂಸ್ಥಾಪಕ ಸದಸ್ಯ ಡಾಕ್ಟರ್ ವಿಆರ್ ಮಲ್ಲನ್, ಅಧ್ಯಕ್ಷ ನಾಗರಾಜ್ ಹನೇಹಳ್ಳಿ, ಕಾರ್ಯದರ್ಶಿ ಡಾಕ್ಟರ್ ರಾಮಚಂದ್ರ ಮಲ್ಲನ್, ಅನಿಲ್ ಶೇಟ್, ಮಾಜಿ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ, ಹನೇಹಳ್ಳಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಣ್ಣುಗೌಡ, ರಾಮೇಶ್ವರ ಕುರ್ಲೆ, ರಮೇಶ್ ಗೌಡ ಉಪಸ್ಥಿತರಿದ್ದರು. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣ ಹನೇಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಿದ್ರೆಗೇರಿಯಲ್ಲಿನ ವಿದ್ಯುತ್ ಪರಿವರ್ತಕ ಹಾಳಾಗಿ 1 ವರ್ಷ ಕಳೆದಿದ್ದು, ಇದುವರೆಗೂ ಹೆಸ್ಕಾಂನವರು ಸರಿಪಡಿಸದೆ ಬಿಟ್ಟಿದ್ದಾರೆ. ಇದರಿಂದ ನಿತ್ಯ ತೊಂದರೆಯಾಗ್ತಿದೆ ಎಂದು ಈ ಭಾಗದ ನಿವಾಸಿಗಳು ದೂರಿದ್ದಾರೆ. ಒಟ್ಟು 150 ಹೆಚ್ಚು ಮನೆಗಳಿಗೆ ಈ ವಿದ್ಯುತ್ ಪರಿವರ್ತಕದಿಂದ ವಿದ್ಯುತ್ ಪೂರೈಕೆಯಾಗ್ತಿದೆ. ಒಮ್ಮೆ ಹೆಚ್ಚು ಮತ್ತೊಮ್ಮೆ ಕಡಿಮೆ ಪ್ರಮಾಣದಲ್ಲಿ ವಿದ್ಯುತ್ ಪ್ರಸರಣವಾಗುತ್ತಿದ್ದು, ಇದರಿಂದ ಟಿವಿ, ಫ್ಯಾನ್ ಮತ್ತಿತರ ಉಪಕರಣ ಸುಟ್ಟು ಹಾಳಾಗ್ತಿದೆ. ಕಳೆದ ವರ್ಷ ಹೆಸ್ಕಾಂನವರಿಗೆ ಈ ಬಗ್ಗೆ ಮನವಿ ಮಾಡಲಾಗಿತ್ತು, ಆದರೂ ನಿರ್ಲಕ್ಷಿಸಿದ್ದಾರೆ. ಇಲ್ಲಿ ಹಲವು ಉದ್ಯಮಕ್ಕಾಗಿಯೂ ವಿದ್ಯುತ್ ಸಂಪರ್ಕ ಪಡೆದುಕೊಂಡಿದ್ದು, ಸಾಕಷ್ಟು ವಿದ್ಯುತ್ ಪೂರೈಕೆಯಾಗದೆ ತೊಂದರೆಯಾಗ್ತಿದೆ ಎನ್ನುತ್ತಿದ್ದಾರೆ. ಈ ಭಾಗಕ್ಕೆ ತದಡಿ ಬೇಲೆಖಾನೆಗೆ ವಿದ್ಯುತ್ ಮಾರ್ಗದ ಸಂಪರ್ಕ ನೀಡಿದ್ದು, ಇದರಿಂದ ಅಲ್ಲಿ ಮರ ಬಿದ್ದು ಹಾಳಾದ್ರೆ ಇಲ್ಲಿ ವಿದ್ಯುತ್ ನಿಲುಗಡೆಗೊಳ್ಳುತ್ತದೆ. ಗೋಕರ್ಣ ಗ್ರಿಡ್ನಿಂದ ಕೇವಲ 1 ಕಿಲೋಮೀಟರ್ ದೂರವಿರುವ ಈ ಊರಿಗೆ ಗೋಕರ್ಣದ ವಿದ್ಯುತ್ ಮಾರ್ಗದ ಸಂಪರ್ಕ ನೀಡಬೇಕು ಎಂದಿದ್ದಾರೆ. ಈ ಬಗ್ಗೆ ಸ್ಥಳೀಯರಾದ ಪುರಂದರಗೌಡ ಮಾತನಾಡಿ, ಇಲ್ಲಿನ ಹಲವಾರು ಮನೆಗಳ ವಿದ್ಯುತ್ ಉಪಕರಣಗಳು ಸುಟ್ಟು ಹಾನಿಯಾಗಿದೆ. ಹಲವು ಬಾರಿ ಹೆಸ್ಕಾಂ ಅಧಿಕಾರಿಗಳಿಗೆ ತಿಳಿಸಿದ್ರೂ ಯಾವುದೇ ಕ್ರಮ ತೆಗೆದುಕೊಳ್ತಿಲ್ಲ. ಹಿಂದೊಮ್ಮೆ ಹೊಸ ಟಿಸಿ ಇಲ್ಲಿಗೆ ತಂದು ವಾಪಸ್ ತೆಗೆದುಕೊಂಡು ಹೋಗಿದ್ದು, ಈ ಬಗ್ಗೆ ಪ್ರಶ್ನಿಸಿದ್ರೆ ನಿಮಗೆ ಬೆಳಕು ಬಂದ್ರೆ ಆಯಿತಲ್ಲ ಮತ್ತೇನು ಎಂದು ನಮಗೆ ಎದುರುತ್ತರ ನೀಡಿ ಸರಿಯಿಲ್ಲದ ವಿದ್ಯುತ್ ಪರಿವರ್ತಕ ಅಳವಡಿಸಿದ್ದಾರೆ ಎಂದಿದ್ದಾರೆ.
ಕೆಟ್ಟೋಗಿ 1 ವರ್ಷ ಆಯ್ತು. ಬರೀ ಒಂದು ಪೇಸ್ ಮೇಲೆ ವರ್ಕ್ ನಡೀತಾ ಈಗ ಕರೆಂಟ್ ಸಾಕಾಗೋದಿಲ್ಲ. ಲೋ ವೋಲ್ಟೇಜ್ನಿಂದ ನಮಗೆ ಕರೆಂಟ್ ತುಂಬ ತೊಂದರೆ ಆಗ್ತಾ ಇದೆ. ಪವರ್ ಸಾಕಾಗ್ತಾ ಇಲ್ಲ. ಉಪಕರಣ ಫ್ರಿಜ್ಜು ಈ ಥರ ಎಲ್ಲ ಐಟಮ್ ಇದೆ, ಪಂಪು ಇವಕ್ಕೆಲ್ಲ ಹೊಡ್ತಾ ಬೀಳ್ತದೆ. ಅದು ಹಿಂಗೆ ಎಲ್ಲರೂ ಒಂದೇ ಸರಿ ಆನ್ ಮಾಡಿದಾಗ ಮತ್ತೆ ಅದು ಸುಟ್ಟು ಹೋಗ್ತದೆ. ಸ್ಥಳೀಯ ಹೆಸ್ಕಾಂ ಶಾಖಾ ಅಧಿಕಾರಿಯವರನ್ನ ವಿಚಾರಿಸಿದಾಗ ಪರಿಶೀಲನೆ ನಡೆಸಿ ಹೊಸ ವಿದ್ಯುತ್ ಪರಿವರ್ತಕ ಅಳವಡಿಸಲು ಕ್ರಮ ತೆಗೆದುಕೊಳ್ಳುತ್ತೇವೆ ಎಂದಿದ್ದು, ಬದಲಿ ಮಾರ್ಗದಿಂದ ವಿದ್ಯುತ್ ಸಂಪರ್ಕ ನೀಡುವ ವ್ಯವಸ್ಥೆಯ ಬಗ್ಗೆ ಹಿರಿಯ ಅಧಿಕಾರಿಗಳೊಂದಿಗೆ ಚರ್ಚಿಸಿ ಕ್ರಮ ನಿರ್ಧರಿಸುತ್ತೇವೆ ಎಂದಿದ್ದಾರೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಗೋಕರ್ಣ ದಂಡೆ ಭಾಗದಲ್ಲಿ ಸುಸಜ್ಜಿತ ಆಧುನಿಕ ವ್ಯವಸ್ಥೆಯ ವಸತಿಗೃಹ ಪ್ರವಾಸಿಗರನ್ನ ಸೆಳೆಯಲು ಸಜ್ಜಾಗಿದೆ. ವಿಶಾಲ ಪ್ರದೇಶದಲ್ಲಿ ಸಕಲ ವ್ಯವಸ್ಥೆಗಳುಳ್ಳ ಒಟ್ಟು 40 ಕೊಠಡಿಗಳ ಒಳಗೊಂಡ ಪ್ರವಾಸಿ ತಾಣದ ಅತಿ ದೊಡ್ಡ ಹೋಟೆಲ್ ಎಂಬ ಹೆಗ್ಗಳಿಕೆ ನೂತನ ಗೋಕರ್ಣ ಸಮುದ್ರ ಬೀಚ್ ರೆಸಾರ್ಟ್ ಸಾಕ್ಷಿಯಾಗುತ್ತಿದೆ. ಕಳೆದ 25 ವರ್ಷಗಳ ಹಿಂದೆ ಧಾರ್ಮಿಕ ಕ್ಷೇತ್ರದಲ್ಲಿ ಪ್ರಥಮವಾಗಿ ಹೋಟೆಲ್ ಗೋಕರ್ಣ ಇಂಟರ್ನ್ಯಾಷನಲ್ ಮೂಲಕ ಪ್ರವಾಸೋದ್ಯಮದ ಹೊಸ ಮೈಲಿಗಲ್ಲು ಹಾಕಿದ ಗಣಪತಿ ನಾಯಕ್ ಹಾಗೂ ಮಂಜುನಾಥ್ ನಾಯಕ್ ಕುಟುಂಬದ ಕುಡಿಯಾದ ವಿನಾಯಕ್ ನಾಯಕ್ ಹಾಗೂ ಶಿವಪ್ರಸಾದ್ ನಾಯಕ್ ಸಹೋದರರು ಜೊತೆಯಾಗಿ ಈಗಾಗಲೇ ಕೂಡ್ಲೆ ಕಡಲ ತೀರದಲ್ಲಿ ಸ್ವಿಮ್ಮಿಂಗ್ ಪೂಲ್ ಸಹಿತ ಅಧಿಕ ವಸತಿ ಕೋಣೆಗಳಿರುವ ಬೃಹತ್ ಹೋಟೆಲ್ ಸಂಕೀರ್ಣ ನಿರ್ಮಿಸಿದ್ದಾರೆ. ಪ್ರಸ್ತುತ ಆರಂಭಿಸಿರುವ ಮತ್ತೊಂದು ಹೋಟೆಲ್ ಪ್ರವಾಸಿಗರಿಗೆ ವಿಶೇಷ ಆತಿಥ್ಯ ನೀಡೋದರ ಜೊತೆಗೆ ಇಲ್ಲಿನ ಹಲವು ಯುವಕರಿಗೆ, ಮಹಿಳೆಯರಿಗೆ ಉದ್ಯೋಗ ನೀಡುವ ಮೂಲಕ ಯುವ ಉದ್ಯಮಿಗಳು ಮಾದರಿಯಾಗಿದ್ದಾರೆ. ಅತ್ಯಾಧುನಿಕ ವ್ಯವಸ್ಥೆ ಒಳಗೊಂಡು ಎಲ್ಲಾ ಕೊಠಡಿಗಳು ಹವಾನಿಯಂತ್ರಿತವಾಗಿದೆ. ಹವಾನಿಯಂತ್ರಿತ ವ್ಯವಸ್ಥೆಯ ವಿಶಾಲ ಸಭಾಂಗಣವಿದ್ದು ಸಭೆ ಮತ್ತಿತರ ಸಮಾರಂಭ ನಡೆಸಲು ಅತ್ಯುತ್ತಮವಾಗಿದೆ. ಸಸ್ಯಾಹಾರಿ ಹಾಗೂ ಮಾಂಸಾಹಾರಿ ಪ್ರತ್ಯೇಕ ರೆಸ್ಟೋರೆಂಟ್, ಹೊರಗಡೆ ಈಜುಕೊಳ ಒಳಗೊಂಡಿದೆ. ಇಲ್ಲಿನ ಕೆಲವೇ ಐಷಾರಾಮಿ ಹೋಟೆಲ್ನಲ್ಲಿರುವ ಜಕೋಜಿ ಬಾತ್ರೂಮ್ ಸಹ ಇರುವುದು ಮತ್ತೊಂದು ವಿಶೇಷವಾಗಿದೆ. ಇನ್ನು ಯೋಗಾಭ್ಯಾಸ ಜಿಮ್ ಸಹ ಇದ್ದು ಪ್ರವಾಸಿಗರಿಗೆ ಹೊಸ ಅನುಭವ ನೀಡಲಿದೆ. ಒಟ್ಟಾರೆ ಪ್ರವಾಸಿ ತಾಣದಲ್ಲಿ ಹೊಸತನದೊಂದಿಗೆ ಈ ಹೋಟೆಲ್ ಪ್ರವಾಸೋದ್ಯಮದಲ್ಲಿ ಹೊಸ ಭಾಷ್ಯ ಬರೆಯಲಿದೆ. ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್, ವಿನಾಯಕ್ ಶಾಸ್ತ್ರಿ, ಗೋಕರ್ಣ. ಸುದೀರ್ಘ 30 ವರ್ಷಗಳ ಕಾಲ ಕುಮಟಾ ತಾಲೂಕಿನ ತೊರ್ಕೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕರ್ತವ್ಯ ನಿರ್ವಹಿಸಿ ನಿವೃತ್ತಿಗೊಂಡ ಶಿಕ್ಷಕಿ ಭಾರತಿ ನಾಯ್ಕರವರನ್ನ ಶಾಲಾ ಅಭಿವೃದ್ಧಿ ಸಮಿತಿ, ಶಾಲಾ ಶೈಕ್ಷಣಿಕ ಸಲಹಾ ಸಮಿತಿ, ನಾಡವರ ಸಂಘ, ಯುವಕ ಸಂಘ ತೊರ್ಕೆ ಮತ್ತು ವಿವಿಧ ಸಂಘಟನೆಗಳ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ತೊರ್ಕೆ ನಾಡವರ ಸಂಘ ರಾಮಕೃಷ್ಣ ಮಂದಿರದಲ್ಲಿ ನಡೆದ ವಿಶೇಷ ಕಾರ್ಯಕ್ರಮದಲ್ಲಿ ಸಾವಿರಾರು ಅಭಿಮಾನಿಗಳು, ಹಿತೈಷಿಗಳು, ಹಳೆ ವಿದ್ಯಾರ್ಥಿಗಳು ಜೊತೆಯಾದರು. ಈ ಸಂದರ್ಭದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತೊರ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ್ ಕವರಿ ಮಾತನಾಡಿ, ನಮ್ಮ ಶಾಲೆಯ ಪ್ರಗತಿಯಲ್ಲಿ ಶಿಕ್ಷಕಿ ಭಾರತಿ ನಾಯಕ್ ಅವರ ಶ್ರಮವಿದೆ. ಗ್ರಾಮದ ಪ್ರತಿಯೊಬ್ಬರ ಪ್ರೀತಿ ಮತ್ತು ಗೌರವವನ್ನ ಗಳಿಸಿದ ಆದರ್ಶ ಶಿಕ್ಷಕರಿವರು ಎಂದರು. ಮುಖ್ಯ ಅತಿಥಿ ಉಪನ್ಯಾಸಕ ಪ್ರಶಾಂತ್ ಮೂಡಲಮನೆ ಮಾತನಾಡಿ, ತೊರ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಮುಂದಿದೆ. ದೇಶ ವಿದೇಶಗಳಲ್ಲಿ ಇಲ್ಲಿಯ ನಾಗರಿಕರು ಬದುಕು ಕಟ್ಟಿಕೊಳ್ಳಲು ಈ ಶಾಲೆ ಕಾರಣವಾಗಿದೆ ಎನ್ನುವುದು ಹೆಮ್ಮೆಯ ವಿಚಾರ ಎಂದರು. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಪ್ರದೀಪ್ ನಾಯಕ್ ದೇವರಬಾವಿ ಮಾತನಾಡಿ, ನಮ್ಮ ಜೊತೆ ಇತರೆ ಸಮಾಜದ ನಮ್ಮವರನ್ನ ಬೆಳೆಸಬೇಕೆನ್ನುವುದೇ ನಮ್ಮ ಉದ್ದೇಶ. ಈ ಕಾರಣಕ್ಕಾಗಿ ಶಾಲೆಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆಯನ್ನ ಹೆಚ್ಚಿಸಿ ಎಲ್ಲ ಸೌಕರ್ಯಗಳನ್ನ ಒದಗಿಸುತ್ತಿದ್ದೇವೆ. ಶಿಕ್ಷಕಿ ಭಾರತಿ ನಾಯ್ಕ್ ಎಲ್ಲರೊಡನೆ ಒಂದಾಗಿ ತನ್ನ ಸರಳ ವ್ಯಕ್ತಿತ್ವದ ಮೂಲಕ ಮಾದರಿಯಾಗ್ತಾರೆ ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಉದಯ್ ನಾಯ್ಕ್, ದೈಹಿಕ ಪರಿವೀಕ್ಷಕ ಬೊಮ್ಮಯ್ಯ ನಾಯಕ್, ಶಿಕ್ಷಣ ಸಂಯೋಜಕಿ ದೀಪಾ ಕಾಮತ್, ಸಿಆರ್ಪಿ ರೋಹಿದಾಸ್ ನಾಯ್ಕ್, ನಿವೃತ್ತ ಉಪನ್ಯಾಸಕ ಬೊಮ್ಮಯ್ಯ ಗಾಂವ್ಕರ್, ಪ್ರೌಢಶಾಲಾ ನಿವೃತ್ತ ಮುಖ್ಯಾಧ್ಯಾಪಕ ಮಂಜುನಾಥ್ ಹಿತ್ತಲ್ಮಕ್ಕಿ, ಸಾಯಿ ಮಾತಾ ಸೌಹಾರ್ದದ ಅಧ್ಯಕ್ಷ ಶಿತನ್ ರಾಮಚಂದ್ರ, ಅಧ್ಯಕ್ಷತೆ ವಹಿಸಿದ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷ ದತ್ತಗೌಡ ಮಾತನಾಡಿದರು. ವೇದಿಕೆಯಲ್ಲಿ ತಿಮ್ಮಣ್ಣ ಮಾಸ್ತರ್, ಗ್ರಾಮ ಪಂಚಾಯತ್ ಸದಸ್ಯರಾದ ನಾರಾಯಣ್ ನಾಯ್ಕ್, ನಾಗವೇಣಿ ಪಟಗಾರ್, ಹಿರೇಗುತ್ತಿ ಗ್ರಾಮ ಪಂಚಾಯತ್ ಸದಸ್ಯೆ ನಾಗರತ್ನ ಗಾಂವ್ಕರ್, ಊರ ಹಿರಿಯರಾದ ನಾರಾಯಣ್ ತೊರ್ಕೆ, ತೊರ್ಕೆ ಯುವಕ ಸಂಘದ ಅಧ್ಯಕ್ಷ ದರ್ಶನ್ ಕವರಿ ಉಪಸ್ಥಿತರಿದ್ದರು. ತೊರ್ಕೆ ಶಾಲೆಯ ಮುಖ್ಯಾಧ್ಯಾಪಕಿ ಬೇಬಿ ನಾಯಕ್ ಸ್ವಾಗತಿಸಿದ್ರು. ಪತ್ರಕರ್ತ ಸುಭಾಷ್ ಕಾರೆಬೈಲ್ ನಿರ್ವಹಿಸಿದ್ರು. ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅರುಣ್ ಕವರಿ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಕುಮಾರ್ ಕವರಿ ಸನ್ಮಾನ ಪತ್ರ ವಾಚಿಸಿದ್ರು. ಶಿಕ್ಷಕಿ ಯಶೋಧ ಗೌಡ ವಂದಿಸಿದ್ರು. ಸುದೀರ್ಘ 30 ವರ್ಷಗಳ ಕಾಲ ನನ್ನ ವೃತ್ತಿ ಬದುಕಿಗೆ ಸಹಕರಿಸಿದ ಸರ್ವರಿಗೂ ನಾನು ಕೃತಜ್ಞತೆ ಅರ್ಪಿಸುತ್ತೇನೆ. ನನ್ನ ಜೀವನದಲ್ಲಿ ಎದುರಾದ ಎಲ್ಲ ನೋವುಗಳನ್ನ ನನ್ನ ವಿದ್ಯಾರ್ಥಿಗಳನ್ನ ನೋಡಿ ಮರೆಯುತ್ತಿದ್ದೇನೆ ಎಂದು ಭಾರತಿ ನಾಯಕ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್, ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ, ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ, ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ
ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಿಲ್ಲ, ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.